ವೀಕ್ಷಕರೇ, ಹನೂರು ಕಾವೇರಿ ವನ್ಯಧಾಮದಲ್ಲಿ ನಡೆದಿದ್ದ ನಕಲಿ ಎನ್ಕೌಂಟರ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಸ್ಫೋಟಕ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಇದು ನಿಮ್ಮ ಸ್ಕ್ರೀನ್ ಮೇಲೆ ಆ ಸ್ಫೋಟಕ ಅಪ್ಡೇಟ್ ಅನ್ನು ಗಮನಿಸ್ತಾ ಹೋಗ್ತೀರಿ. ವನ್ಯಧಾಮದಲ್ಲಿ ನಡೆದಿದ್ದ ಶೂಟೌಟ್ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್. ಪ್ರಕರಣದ 4ನೇ ಆರೋಪಿ ಮಹಿಮಾ ದಾಸ್ ವಿಡಿಯೋ. ಅಜ್ಞಾತ ಸ್ಥಳದಿಂದ ವಿಡಿಯೋ ಹರಿಬಿಟ್ಟ ಮಹಿಮಾ ದಾಸ್. ಶೂಟೌಟ್ ವೇಳೆ ಪರಾರಿಯಾಗಿದ್ದ ಮಹಿಮಾ ದಾಸ್ ವಿಡಿಯೋ ವೈರಲ್ ಆಗ್ತಾ ಇದೆ. ಶೂಟೌಟ್ನಿಂದ ಬಚಾವಾದ ಕ್ಷಣಗಳನ್ನು ವಿವರಿಸಿದ ಆರೋಪಿ. ಕಾಡಿಗೆ 4 ಜನ ಹೋಗಿದ್ರು. 3 ಜನರ ಮೇಲೆ ಅಲ್ಲಿನ ಅಧಿಕಾರಿಗಳು ಶೂಟ್ ಮಾಡಿದ್ರು. 4ನೇ ಅವನಿಗೂ ಫೈರಿಂಗ್ ಮಾಡೋ ಚಾನ್ಸಸ್ ಇತ್ತು. ಪ್ರಾಣ ಉಳ್ಕೊಂಡ್ರೆ ಎಲ್ಲಾದ್ರೂ ಆಯ್ಕೊಂಡು ತಿನ್ಕತ್ತೀನಿ ಅಂತ ಹೇಳಿ ಅಲ್ಲಿಂದ ಓಡ್ ಹೋಗಿದ್ದ ಪುಣ್ಯಾತ್ಮ ಪಾಪ ಬದುಕುಳಿದ. ಆತ ಅಜ್ಞಾತ ಸ್ಥಳದಿಂದ ವಿಡಿಯೋವೊಂದನ್ನು ಬಿಟ್ಟಿದ್ದಾರೆ. ಶೂಟೌಟ್ನಿಂದ ಬಚಾವಾಗಿರುವ ಕ್ಷಣಗಳ ಎಕ್ಸ್ಕ್ಲೂಸಿವ್ ಆದಂತಹ ವಿಡಿಯೋ. ಅವ್ರು ಹಿಡಿಯುವಾಗ ಬೆಳಗಿನ ಜಾವ ಒಂದು 5:05 ಆಮೇಲೆ ಥರ ನನ್ನ ಮೇಲೆ ಏಟ್ ಕೊಟ್ಟರು. ನಾನು ಹಂಗೆ ಡೌನ್ಗೆ ಎದ್ದು ಓಡಿಬಿಟ್ಟಿದ್ದೆ. ಏನಾಯ್ತಿಲ್ಲ, ಒಂದು 5 ನಿಮಿಷ ನೋಡೋದು ಒಂದು ಸೌಂಡ್ ಇಲ್ಲ. ನನಗೆ ಹುಷಾರಿಲ್ಲದೆ, ತುಂಬ ಹುಷಾರಿಲ್ಲದೆ ಸೀರಿಯಸ್ ಆಗಿ ಬರ್ತಾರೆ. ಹೊಟ್ಟೆ ನೋಡ್ಕೊಂಡು ಇದಾಗಿದ್ದೆ. ನಾನು ಮೆಲ್ಲಗೆ ಬಂದು ಮನೆ ಸೇರಿಬಿಟ್ಟು ಹಾಸ್ಪಿಟ್ಲಿಗೆ ಬಂದುಬಿಟ್ಟಿದ್ದೆ ನಾನು. ಈಗ ಇವರು ಫಾರೆಸ್ಟ್ ನೋಡ್ಕೊಂಡ್ರೆ ನನಗೆ ಒಂಥರ ಭಯ ಆಗ್ತದೆ. ಇವರು ಎನ್ಕ್ವೈರಿಗೆ ನಮ್ಗೆ ಹೋಟೆಲ್ ನಮ್ಮನ್ನ ಇದು ಸಾಕ್ಷಿಗೆ ಆಳಿದೆ ಅಂತ ಎಲ್ಲರ ಮೇಲೆ ಹೇಳಿ ಪೊಲೀಸ್ನವ್ರ ಮೇಲೆ ಇದು ಮಾಡ್ತಾ ಇದ್ದಾರೆ. ನಮ್ಗೆ ಅವ್ರ ಕಂಡ್ರೆ ಸ್ವಲ್ಪ ಭಯ. ಎಲ್ಲ ಕಾರಣಗಳನ್ನು ಕೊಡ್ತಾರೆ. ಆದರೆ ಈ ಫೈರಿಂಗ್ ಪ್ರಕರಣದಲ್ಲಿ ಬದುಕುಳಿದ ಈ 4ನೇ ಮಹಾಮನುಷ್ಯ ಮಹಿಮಾ ದಾಸ್ ಬಿಟ್ಟಿರ್ತಕ್ಕಂತಹ ಈ ವಿಡಿಯೋದಲ್ಲಿ ಆತ ಅಲ್ಲಿ ಅನುಭವಿಸಿದ ಯಾತನೆಯ ಬಗ್ಗೆ ಹೇಳ್ತಾನೆ. ಇದು ಈ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟನ್ನು ಕೊಡ್ತಾ ಇದೆ. ಒಟ್ಟಾರೆ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಕಾವೇರಿ ವನ್ಯಧಾಮದಲ್ಲಿ ನಡೆದಿದ್ದ ಶೂಟೌಟ್ ಪ್ರಕರಣ ಸಂಬಂಧ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಪ್ರಕರಣದ 4ನೇ ಆರೋಪಿಯಾಗಿದ್ದ ಮಹಿಮಾ ದಾಸ್ ವಿಡಿಯೋ ಅಜ್ಞಾತ ಸ್ಥಳದಿಂದ ಹರಿಬಿಟ್ಟಿರುವಂತಹದ್ದು. ಆ ಪ್ರಕರಣದಲ್ಲಿ ಪೊಲೀಸರಿಂದ ತಪ್ಪಿಸಿಕೊಂಡು ಹೋಗುವಂತಹ ಆ ಯಾತನಮಯವಾದಂತಹ ಸ್ಟೋರಿಯನ್ನು ಆತ ಹಂಚಿಕೊಳ್ಳುವಂತಹ ವಿಡಿಯೋ. ಇದು ನಿಜಕ್ಕೂ ಕೂಡ ಈ ಹನೂರು ಎನ್ಕೌಂಟರ್ ಪ್ರಕರಣವನ್ನು ಬೇರೆ ಆಯಾಮದಲ್ಲೂ ಕೂಡ ಚರ್ಚೆಗೆ ಕಾರಣ ಮಾಡಿಕೊಟ್ಟಿದೆ. ಒಟ್ಟಾರೆ ಈಗ ಬರ್ತಾ ಇರುವಂಥ ಅಪ್ಡೇಟ್ಸ್ಗಳ ಪ್ರಕಾರ ಈ ಶೂಟೌಟ್ ಪ್ರಕರಣ ಹೊಸ ತಿರುವನ್ನು ಪಡೆದುಕೊಂಡಿದೆ. ಪ್ರಕರಣದ 4ನೇ ಆರೋಪಿ ಮಹಿಮಾ ದಾಸ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಬ್ಯೂರೋ ಚೀಫ್ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಎಲ್ಲೋ ಒಂದು ಕಡೆ ಈ ಪ್ರಕರಣಕ್ಕೊಂದು ಹೊಸ ಟ್ವಿಸ್ಟ್ ಸಿಗ್ತಾ ಬಚಾವಾಗಿದ್ದ 4ನೇ ಆರೋಪಿಯ ಅಜ್ಞಾತ ಸ್ಥಳದ ವಿಡಿಯೋ ಕತೆ ಹೇಳ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ರಾಘವೇಂದ್ರ. 3 ದಿನಗಳ ಹಿಂದೆ ಏನು ಶೂಟೌಟ್ ಪ್ರಕರಣ ಆದ ನಂತರ ಆ ಒಂದು ಘಟನೆಯ ಸಂದರ್ಭದಲ್ಲಿ ಆತ ಆ ಒಂದು ಘಟನಾ ಸ್ಥಳದಿಂದ ಎಸ್ಕೇಪ್ ಆಗಿದ್ದಂತ ವ್ಯಕ್ತಿ ಮಹಿಮಾ ದಾಸ್. ಅವನು ಆ ಒಂದು ಶೂಟೌಟ್ ನಲ್ಲಿ ಬಚಾವು ಕೂಡ ಆಗಿದ್ದ. ತಕ್ಷಣ ಅಲ್ಲಿಂದ ಓಡಿ ಹೋಗಿ ತನ್ನ ಮನೆಗೆ ಸೇರ್ಕೊಂಡಂತ ವ್ಯಕ್ತಿಗೆ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ತಕ್ಷಣ ಅವರನ್ನ ಮೈಸೂರಿನ ನಾರಾಯಣೀಯ ಹೃದಯಾಲಯಕ್ಕೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆ ಮೊದಲನೇ ಶೂಟೌಟ್ ಆದಂತ 6ನೇ ದಿನ ಆತನನ್ನ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಭೇಟಿ ಮಾಡಿ ಆತನ ಆರೋಗ್ಯ ಕೂಡ ವಿಚಾರಣೆಯನ್ನ ಮಾಡಿದ್ರು. ಆದ್ರೆ ಆ ದಿನ ಆ ಒಂದು ಆಸ್ಪತ್ರೆಯಲ್ಲಿ ಇದ್ದಂತ ವ್ಯಕ್ತಿ ಅಲ್ಲಿಂದ ಏಕಾಏಕಿ ಡಿಸ್ಚಾರ್ಜ್ ಆಗಿ ಅಲ್ಲಿಂದ ಅಜ್ಞಾತವಾಸಕ್ಕೆ ಹೋದ್ರು. ಆದ್ರೆ ಎಲ್ಲಿ ಹೋದ್ರು ಅನ್ನೋದು ಯಾರಿಗೂ ಕೂಡ ಮಾಹಿತಿ ಇಲ್ಲ. ಅದು ಪೊಲೀಸ್ನವ್ರಿಗೆ ಕೂಡ ಮಾಹಿತಿ ಇಲ್ಲ. ಆದ್ರೆ ಇವತ್ತು ಆ ವ್ಯಕ್ತಿ ಮಹಿಮಾ ದಾಸ್ ಆ ಪ್ರಕರಣದ ಶೂಟೌಟ್ ಅಂದ್ರೆ ಪೊಲೀಸರ ಅಂದ್ರೆ ಅರಣ್ಯ ಇಲಾಖೆಯವರ ಪ್ರಕಾರ ಆತ 4ನೇ ಆರೋಪಿ. ಅಂದ್ರೆ 3 ಜನ ಏನ್ ಶೂಟೌಟ್ ನಲ್ಲಿ ಡೆತ್ ಆದ್ರು, ಅದಾದ ನಂತರ ಆ ಗುಂಪಿನಲ್ಲಿ ಈತ ಕೂಡ ಇದ್ದಂತೇಳಿ 4ನೇ ಆರೋಪಿ ಅಂತ ಗುರುತಿಸಿರ್ತಕ್ಕಂಥವ್ರು. ಆದ್ರೆ ಆತ ಒಬ್ಬನೇ ಬದುಕಿರ್ತಕ್ಕಂಥವ್ರು. ಘಟನೆ ಏನ್ ನಡೀತು ಅನ್ನುವಂಥದ್ದು ಆತನಿಗೆ ಮಾತ್ರ ಗೊತ್ತಿದೆ. ಹಾಗಾಗಿ ಈತ ಈಗ ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋ ಮಾಡಿ ವೈರಲ್ ಮಾಡಿದ್ದಾನೆ. ಆ ಒಂದು ವಿಡಿಯೋದಲ್ಲಿ ಏನು ಘಟನೆ ನಡೀತು ಆ ವಿಚಾರವನ್ನ ಕೂಡ ವಿವರವಾಗಿ ಹೇಳಿದ್ದಾನೆ. ಅದರ ಜೊತೆಗೆ ನನ್ನನ್ನ ಪೊಲೀಸ್ನವರು ಹುಡುಕ್ತಾ ಇದ್ದಾರೆ, ಅರಣ್ಯ ಇಲಾಖೆಯವರು ನನ್ನನ್ನು ಹುಡುಕ್ತಾ ಇದ್ದಾರೆ ಅನ್ನುವಂಥದ್ದನ್ನ ಮಾಹಿತಿ ಕೊಟ್ಟಿದ್ದಾನೆ. ಇದನ್ನ ಪೊಲೀಸ್ನವರೇ ನೋಡ್ಕೊಳ್ಬೇಕು, ಯಾಕೆಂದ್ರೆ ಪೊಲೀಸ್ನವರು ತನಿಖೆಯನ್ನ ಮಾಡ್ತಾ ಇದ್ದಾರೆ, ಪೊಲೀಸ್ನವರೇ ನೋಡ್ಕೊಳ್ಬೇಕು ಅನ್ನುವಂಥದ್ದನ್ನ ಕೂಡ ರಿಕ್ವೆಸ್ಟ್ ಮಾಡಿದ್ದಾನೆ. ಹಾಗಾಗಿ ಎಲ್ಲ ಒಂದ್ ಕಡೆ ಅಜ್ಞಾತ ಸ್ಥಳದಲ್ಲಿ ಇರ್ತಕ್ಕಂಥ ಮಹಿಮಾ ದಾಸ್ ಯಾಕೆ
ಸರೆಂಡರ್ ಆಗ್ತಾ ಇಲ್ಲ, ಅಥವಾ ಯಾಕೆ ಸಾರ್ವಜನಿಕರ ಮುಂದೆ ಬರ್ತಾ ಇಲ್ಲ, ಅಥವಾ ಸರ್ಕಾರಕ್ಕೆ ಯಾಕೆ ತನ್ನ ಹೇಳಿಕೆಯನ್ನ ಬಹಿರಂಗವಾಗಿ ಹೇಳ್ತಾ ಇಲ್ಲ ಅನ್ನುವಂಥದ್ದು ಮಾತ್ರ ಬಹಳ ಗೋಪ್ಯವಾಗಿರ್ತಕ್ಕಂಥ ಸಂಗತಿ. ಯಾಕಂದ್ರೆ ಪೊಲೀಸ್ನವರು ಈಗಾಗಲೇ ತನಿಖೆಯನ್ನು ಆರಂಭ ಮಾಡಿರ್ತಕ್ಕಂಥ ಪೊಲೀಸ್ನವರು ಕೂಡ, ಅದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆ ಒಂದು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಅವರು ಕೂಡ ಆ ವ್ಯಕ್ತಿಯನ್ನ ಈಗಾಗಲೇ ಸಂಪರ್ಕ ಮಾಡಿ ಆತನಿಂದ ಮಾಹಿತಿಯನ್ನ ಪಡಿಬೇಕಾಗಿತ್ತು. ಆದ್ರೆ ಇದ್ದಕ್ಕಿದ್ದಂಗೆ ಆತ ಇವತ್ತು ವಿಡಿಯೋ ವೈರಲ್ ಮಾಡೋದ್ರ ಮುಖಾಂತರ ಇಡೀ ಘಟನೆಗೆ ಒಂದು ಟ್ವಿಸ್ಟ್ ಸಿಕ್ಕಂಗಾಗಿದೆ. ಸಾಯಿ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ.